ಕಗ್ಗ ಬರಿತಾ ಬರಿತಾ ಅವರು ಖ್ಯಾತಿ ಹೊಂದುತ್ತಾ ಅವಳಿಗೆ ಅರ್ಧ ಖ್ಯಾತಿ ಬಂದಿತ್ತು. ಸಮಾಜದ ಜೀವನದಲ್ಲಿದ್ದರವರು ಅವರನ್ನು ಆಗಿನ ಸರ್ಕಾರದವರು, ಮಹಾರಾಜ ಸರ್ಕಾರದವರು ಅಥವಾ ಇದರ ಸರ್ಕಾರದವರು, ದಿವಾನ್ ಸರ್ಕಾರದವರು ಅವ್ರನ್ನ MRE ಅಂತ ಮಾಡ್ತಾರೆ. MRE ಅಂದರೆ ಮೆಂಬರ್ ಆಫ್ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ. ಇವತ್ತು MLAಗಳು ಅಂತ ಏನು ಕರಿತೀವೋ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅವರೇ ಆಗಿನ ಕಾಲದಲ್ಲಿ MRE ಆಗಿದ್ದರು. ಅವ್ರನ್ನ MRE ಆಗಿ ನೇಮಕ ಮಾಡ್ತಾರೆ. MRE ಆಗಿ ನೇಮಕ ಮಾಡಿದಾಗ ಇವಾಗಿನ MLAಗಳು ತಾವು ನೋಡಿರ್ಬೋದು, ಅವ್ರಿಗೆ ತುಂಬ ಒಂದು ರೀತಿಯಲ್ಲಿ ಬಡತನ ಹೆಚ್ಚಿರೋದ್ರಿಂದ ನೋಡಿಲ್ಲ. ಯಾರೋ ಒಬ್ಬೊಬ್ಬರು ಇರ್ಬೋದು, ಆದರ್ಶವನ್ನು ಅನುಸರಿಸೋರು ಅವರೆಲ್ಲ ಇರ್ಬೋದು. ಆದರೆ ಹೆಚ್ಚಾಗಿ ಅವ್ರಿಗೆ ಬಡತನ ಇದೆಲ್ಲ ಇರಲ್ಲ. ಅವ್ರ ಹತ್ರ ಕಾರುಗಳಿರುತ್ತೆ, ಫ್ಲೈಟ್ಗಳಲ್ಲಿ ಓಡಾಡ್ತಾರೆ. ಅವರು ಒಂದು ಜಟಕ ಇಟ್ಕೊಂಡಿದ್ದರಂತೆ. 18 ಕಚೇರಿ, ಆವಾಗ ಈಗ ವಿಧಾನಸೌಧ ಇದೆಯಲ್ಲ, 18 ಕಚೇರಿ, ಹೈಕೋರ್ಟ್ ಇದೆಯಲ್ಲ, ಅದು 18 ಕಚೇರಿ ಆಗಿತ್ತದು. ಅಂದರೆ 12 ಕಚೇರಿಗಳು ಇದ್ದು ಅದು 18 ಕಚೇರಿ ಆಗಿತ್ತು. ಅದರ ಪಕ್ಕ MJID ಇರೋದು ಹೈಕೋರ್ಟ್ ಆಗಿತ್ತು. ಅಲ್ಲಿಂದ ಇವರ ಮನೆ ಇದ್ದಿದ್ದು DVG ರೋಡ್, ಬಸವನಗುಡಿಯಲ್ಲಿ DVG ರೋಡು. ಅಲ್ಲಿಗೆ ಬರೋದಕ್ಕೆ ಬೇರೆಯವರೆಲ್ಲ ಕಾರ್ ತೊಗೊಂಡೆ ಬರೋ ಡ್ರೈವರು, ಗೊತ್ತತ್ತು ನಾನು ಇಲ್ಲ ನಿಲ್ಲಿಸು, ಅಲ್ಲಿ ನಿಲ್ಲಿಸ್ಬಿಡು, ಈ ಥರದ ಇದನ್ನು ಕೊಡ್ತಾ ಬರ್ತಾರೆ. ಅವರೊಂದು ಜಟಕ ಮಾತ್ರ ಗೊತ್ತು ಮಾಡ್ಕೊಂಡಿದ್ದರು. ತಿಂಗಳಿಗೆ 6 ರೂಪಾಯಿ ಬಾಡಿಗೆ ಅದಕ್ಕೆ. ಹೋಗೋದು, ಇವ್ರನ್ನ ಕರ್ಕೊಂಡು ಬರೋದು, ಬಿಡೋದು. ಅವನು ಹೇಳಿದಂತೆ ಜಟಕ ನನಗೆ 6 ರೂಪಾಯಿ ಬೇಡ ಸ್ವಾಮಿ, ನೀವು ಇದು ಮಾಡ್ತಿರಲ್ಲ ಸಾಕು ಅಂತ ಹೇಳಿದಂತೆ. ಇಲ್ಲಪ್ಪ ನನ್ನ ಕೈಯಲ್ಲಾಗೋದಷ್ಟು ಕೊಡ್ತೀನಿ ಅಂತ ಹೇಳ್ತಾ ಇದ್ರಂತೆ. ಅಂಥ ಸಮಯದಲ್ಲಿ ಅವರ ಮನೆಯ ಅವರ ಆ ಕಾಲದ ದಿವಾನರ ಮನೆಯ ಅಥವಾ ಯಾವುದೋ ದೊಡ್ಡ ಅಧಿಕಾರಿಯ ಮನೆಯ ಮದುವೆಯಾಗುತ್ತೆ. ಮದುವೆ ಆಗೋದಕ್ಕೆ ಸಂಜೆ 6 ತಕ್ಷಣ. ಇವತ್ತಿನ ಥರ ರಿಸೆಪ್ಷನ್ನು, ಪ್ಯಾಲೇಸಲ್ಲಿ ರಿಸೆಪ್ಷನ್ನು ಅದೆಲ್ಲ ಏನೂ ಇರಲಿಲ್ಲ. ಎಲ್ಲ ಒಂದು ಕಡೆ ಮಾಡ್ತಾರೆ, ಯಾವುದೋ ಸಮಾಜದಲ್ಲೋ ಎಲ್ಲೋ ರಿಸೆಪ್ಷನ್ ಮಾಡ್ತಾರೆ. ರಿಸೆಪ್ಷನ್ ಮಾಡುವಾಗ ಅವರ ಹೆಂಡತಿಗೆ ಬೆಳಗ್ಗೆ ಇದಕ್ಕೆ ಹೋಗೋವಾಗ ಹೇಳ್ತಾರೆ, ಅವರು MRE ಅಧಿವೇಶನಕ್ಕೆ ಹೋಗೋವಾಗ ಹೇಳೋಗ್ತಾರೆ, ಸಾಯಂಕಾಲ ನಾನು 6 ಗಂಟೆಗೆ ಬರ್ತೀನಿ, ಮದುವೆಗೆ ಹೋಗಬೇಕು, ಇಂಥವ್ರ ಮದುವೆ ಇದೆ, ನೀನು ಸಿದ್ಧಳಾಗು ಅಂತ ಹೇಳಿಬಿಟ್ಟು ಹೋಗ್ತಾರೆ. ಸಾಯಂಕಾಲ ಬರ್ತಾರೆ, ಹೆಂಡತಿ ಸಿದ್ಧರಾಗಿದ್ದಾರೆ, ತಲೆ ಬಾಚ್ಕೊಂಡಿದ್ದಾರೆ, ಜಡೆ ಹೆಣ್ಕೊಂಡಿದ್ದಾರೆ, ಎಲ್ಲ ಮಾಡ್ತಾರೆ. ಆದರೆ ಸೀರೆ ಇದೆಯಲ್ಲ, ಸೀರೆ ಒಂದು ಯಾವುದೋ ರೇಷ್ಮೆ ಸೀರೆ ಥರದ್ದು ಉಟ್ಕೊಂಡಿದ್ದಾರೆ. ಆದರೆ 2-3 ಕಡೆ ಹರಿದೋಗಿದೆ. ಇದೇನಿದು, ನಾವು ಇಂಥ ದೊಡ್ಡ ಅಧಿಕಾರಿಯ ಮನೆಯ ಮದುವೆಗೆ ಹೋಗ್ತಾ ಇದ್ದೀವಿ, ನೀವು ಸೀರೆ ಹರಿದೋಗಿರೋ ಸೀರೆ ಉಟ್ಕೊಂಡಿದ್ದೀರಲ್ಲ, ಬೇರೆ ನೋಡು, ಯಾವುದಾದ್ರೂ ಬೇರೆ ನೋಡ್ಕೊ, ಚೆನ್ನಾಗಿರಲ್ಲ ಇದು. ಆಕೆ ಒಂದು ಕ್ಷಣ ಮೌನ ತಾಳ್ತಾರೆ. ಆಮೇಲೆ ಒಂದು ತಾತ್ವಿಕ ಮಂದಹಾಸ ಕೊಡ್ತಾರೆ. ನೋಡಿ ನನ್ನ ಟ್ರಂಕು, ಈಗ ಸೂಟ್ ಕೇಸು ಅಂತೀವಿ, ಬೀರು ಅಂತೀವಿ, ಆಗ ಟ್ರಂಕು ಕಬ್ಬಿಣದ ಟ್ರಂಕಲ್ಲಿ ಮಾಡಿಸ್ತಾಯಿದ್ರು. ಒಳ್ಳೆ ಬಟ್ಟೆಗಳೆಲ್ಲ ಕಬ್ಬಿಣದ ಟ್ರಂಕಲ್ಲಿ ಇಡ್ತಾಯಿದ್ರು. ಕೋಟ್ ಇರ್ಬೋದು, ಇನ್ನೊಂದಿರ್ಬೋದು. ಟ್ರಂಕಲ್ಲಿ ನಾನು ಸೀರೆಗಳೆಲ್ಲ ಇಟ್ಟಿದ್ದೀನಿ, ಇದಕ್ಕೆ ನೀವು ಆರಿಸ್ಕೊಡಿ, ಯಾವುದನ್ನು ಉಟ್ಕೊಳ್ತೀನಿ, ಅದನ್ನು ಹೇಳಿದನ್ನು ಉಟ್ಕೊಳ್ತೀನಿ. ಅವರು ಅರಸ್ತಾರೆ. ಎಲ್ಲ ಎಷ್ಟೋ ಇರುತ್ತೆ, 20 ಸೀರೆನೋ 10 ಸೀರೆನೋ ಎಷ್ಟೋ ಇರುತ್ತೆ. ತೆಗೆದು ಒಂದೊಂದನ್ನೇ ನೋಡ್ತಾರೆ. ಇಲ್ಲಿ ಇವ್ರದ್ದು 2 ಹರಿದೋಗಿತ್ತಲ್ಲ, ಅಲ್ಲಿರೋದೆಲ್ಲ ಇನ್ನೂ ಹೆಚ್ಚು ಹರಿದೋಗಿದೆ. ಒಬ್ಬ MLA, ಆಗಿನ ಕಾಲದ MLA, MRE. ಆ MREನ ಹೆಂಡತಿಯ ಹತ್ತಿರ ಒಂದು ಮದುವೆಗೆ ಉಡೋದಕ್ಕೆ ಸೀರೆ ಇರೋದಿಲ್ಲ ಸರಿಯಾದ್ದು. ಹರಿದೋಗಿದ್ದು ಯಾವಾಗಲೂ ಅವ್ರ ಮದುವೆಗಳಲ್ಲಿ ತೊಗೊಂಡಿದ್ದು, DVG ಮತ್ತು ಅವರ ಹೆಂಡತಿಯ ಮದುವೆಯಲ್ಲಿ ತೊಗೊಂಡಿದ್ದ ಸೀರೆಗಳನ್ನು ತೋರಿಸ್ತಾರೆ. ಅದೆಲ್ಲ ಹಿಸುಕು ಬಂದುಬಿಟ್ಟಿದೆ, ಹರಿದೋಗಿದೆ, ಇದಕ್ಕಿಂತ ಯೋಗ್ಯವಾಗಿರಲ್ಲ. ಏನು ಮಾಡಲಿ ಅಂತಾರೆ ಅವ್ರ ಹೆಂಡತಿ. ಏನು ಬೇಡ, ನಾವಿರೋದೇ ಹೇಗೆ ಅಂತ ಜಗತ್ತಿಗೆ ತೋರಿಸ್ಕೊಳ್ಳೋಣ, ಬಡತನ ಅವಮಾನ ಅಲ್ಲ ಅಂತ ಹೇಳಿಬಿಟ್ಟು ಅದೇ ಜಟಕಾದಲ್ಲವರು ಆ ಮದುವೆಗೆ ಹೋಗ್ತಾರೆ. ಅವರು ಮನಸ್ಸು ಮಾಡಿದ್ದಿದ್ರೆ ದಿವಾನರು, ಮಹಾರಾಜರು ಅವರಿಗೆ ದಿವಸ ಮಾತಾಡೋವ್ರನ್ನ ಹತ್ತಿರ ಕೂರಿಸ್ಕೊಳ್ತಾ ಇದ್ದರು. ಒಂದೊಂದು ಜಹಗೀರು ತೊಗೋಬೋದಾಗಿತ್ತು. ಹೆಂಡತಿಗೆ ಒಂದು ಸೀರೆ ಕೊಡಿಸೋಕ್ಕಾಗದೇ ಇರುವಂಥ ಸ್ಥಿತಿಯಲ್ಲಿದ್ದರು DVG. ಅಂಥ MREಗಳು ಅಂದರೆ ಅಂಥ MLAಗಳು ಈಗಿನ MLAಗಳಿಗೆ ಸಮ. ಅಂಥ ಸರಳ ರುಜು ಜೀವನವನ್ನು ನಡೆಸಿದವರು ಅವರು ಇಂಥ ಪುಸ್ತಕವನ್ನು ಬರೀತಾರೆ. ಅವರು ಸಮಾಜವನ್ನು ನೋಡ್ತಾ 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 ಬರೀತಾರೆ. ಅವ್ರಿಗೊಂದು ಇದು ಬರುತ್ತೆ, ಮಧ್ಯದಲ್ಲಿ ಮನುಷ್ಯನಿಗೆ ಎಲ್ಲರಿಗೂ ವೇದಾಂತ ಬರೋ ಹಾಗೆ ಉತ್ಸಾಹ ಹೊರಟೋಗುತ್ತೆ. ಅವ್ರಿಗಲ್ಲ,
ಮನುಷ್ಯನ ಬದುಕಿನಲ್ಲಿ ನೀವು 1 ವರ್ಷದಿಂದ 35 ವರ್ಷ 40 ವರ್ಷ ಬದುಕಿದಾಗ ಉತ್ಸಾಹ ಹೊರಟೋಗುತ್ತೆ. ಅದಕ್ಕೊಂದು ಇದು ಬರೆದಿದ್ದಾರೆ ಅವರು. ತಲೆಯೊಳಗೆ ನೆರೆದಿಹವು 100 ಹಕ್ಕಿಗಳು, ತಲೆಯೊಳಗೆ ನೆರೆದಿಹವು 100 ಹಕ್ಕಿಗಳು, ಗಿಳಿ, ಗೂಗೆ, ಕಾಗೆ, ಕೋಗಿಲೆ, ಹದ್ದು, ನವಿಲು ಎಲ್ಲ ಥರದ್ದು. ತಲೆಯೊಳಗೆ ನೆರೆದಿಹವು 100 ಹಕ್ಕಿಗಳು, ಕಿಲಕಿಲನೆ ಗೊರಗೊರನೆ ಕಿರಿಚಿ ಕೂಗುತ್ತಿಹವು. ಕೆಲವು ಕಿಲಕಿಲ ಅಂತೆ, ಕೆಲವು ಗೊರಗೊರ ಅಂತೆ, ಕೆಲವು ಕಿರಿಚುತ್ತೆ. ನೆಲೆಯಲ್ಲಿ ನಿದ್ದೆಗೆಲು ಮಂಕುತಿಮ್ಮ. ನಿಮ್ಮ ನೆಮ್ಮದಿಯಾಗಿರೋಕ್ಕಾಗಲ್ಲ. ಈ ಹಕ್ಕಿಗಳೆಲ್ಲ ಇಲ್ಲಿರೋ ಮರದ ಮೇಲಿರೋ ಹಕ್ಕಿಗಳೆಲ್ಲ ನನ್ನ ತಲೆಯಲ್ಲಿರುವ ಹಕ್ಕಿಗಳು. ಕೆಲವು ಇಂಪಾಗಿರುತ್ತೆ, ಕೆಲವು ಚುಚ್ಚುತ್ತಾ ಇರುತ್ತೆ, ಕೆಲವು ಆಳಕ್ಕಿಳಿದು ಇರಿತಾ ಇರುತ್ತೆ. ನಿನ್ನ ನೆಮ್ಮದಿಗೆ ನೆಲೆಯಲ್ಲಿ ಅಂತ ಬರೀತಾರೆ. ತಲೆಯೊಳಗೆ ನೆರೆದಿಹವು 100 ಹಕ್ಕಿಗಳು, ಗಿಳಿ ಕಾಗೆ, ಗಿಳಿ ಗೂಗೆ, ಕಾಗೆ ಕೋಗಿಲೆ, ಗಿಳಿ ಗೂಗೆ, ಕಾಗೆ ಕೋಗಿಲೆ, ಹದ್ದು ನವಿಲು, ಇಂತಿಂಥದ್ದು ಬೇರೆ 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 ಥರದ್ದು. ಕಿಲಕಿಲನೆ ಗೊರಗೊರನೆ ಕಿರಿಚಿ ಕೂಗುತ್ತಿಹವು. ನೆಲೆಯಲ್ಲಿ ನಿದ್ದೆಗೆಲು ಮಂಕುತಿಮ್ಮ. ನೀನೊಂದು ಕ್ಷಣ ನೆಮ್ಮದಿಯಾಗಿರಬೇಕು ಅಂದರೆ ಕ್ಷಣ ಎಲ್ಲಿದೆಯೋ ಅಂತ ಕೇಳ್ತಾರೆ. ಮುಂದೆ ಇನ್ನೊಂದು ಹೇಳ್ತಾರೆ, ನಿನಗೆ ಉತ್ಸಾಹ ಕಮ್ಮಿ ಆಗಿಬಿಡುತ್ತೆ, ಆಗ ನೀನು ಸತ್ತವೆನ್ನಾಶೆಗಳು, ನನ್ನ ಆಸೆಗಳು ಸತ್ತೋದು, ಸತ್ತವೆನ್ನಾಶೆಗಳು, ಗೆದ್ದೆನು ಇಂದ್ರಿಯ ಗಣವ. ಇಂದ್ರಿಯದ ಎಲ್ಲ ಆಸೆಗಳನ್ನು, ಈ ಜಗತ್ತಿನ ಆಸೆಗಳನ್ನು ಪೂರೈಸ್ಕೊಂಡ್ಬಿಟ್ಟಿದ್ದೀನಿ, ನಾನು ಮುಂದೆ ನಡ್ಕೊಂಡ್ಬಿಟ್ಟಿದ್ದೀನಿ, ನಾನೊಬ್ಬ ಸನ್ಯಾಸಿ ಆಗ್ತಾ ಇದ್ದೀನಿ, ಆಸೆಗಳು ಸತ್ತೋಗಿದೆ ನನ್ನಲ್ಲಿ ಅಂತ ಅವನ ಮನಸ್ಸಿಗೆ ಕ್ಷಣಿಕ ಭಾವನೆ ಬರುತ್ತೆ. ಸತ್ತವೆನ್ನಾಶೆಗಳು, ಗೆದ್ದೆನಿಂದ್ರಿಯನುಗುಣವ, ಚಿತ್ತವಿನ್ನಲುಗದೆಂಬ ಜಂಬ ಬೇಡ. ಚಿತ್ತ ಅಂದರೆ ಮನಸ್ಸು, ಮನಸ್ಸು ಇನ್ನು ಅಲುಗದು ಎಂಬ ಜಂಬ ಮಾಡಬೇಡ. ನಾನು ಗೆದ್ದುಬಿಟ್ಟಿದ್ದೀನಿ ಆಸೆಗಳನ್ನು, ಸನ್ಯಾಸದ ಕಡೆ ಹೆಜ್ಜೆ ಇಟ್ಬಿಟ್ಟಿದ್ದೀನಿ, ಈ ಮನಸ್ಸು ಇನ್ನು ಅಲುಗದು ಎನ್ನುವ ಆಸೆ ಬೇಡ. ಸತ್ತವೆನ್ನಾಶೆಗಳು, ಗೆದ್ದೆನಿಂದ್ರಿಯ ಗಣವ, ಚಿತ್ತವಿನ್ನೆಲುಗದೆಂಬ ಜಂಬ ಬೇಡ. ಎತ್ತನಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ. ನಾವೆಲ್ಲ ಗೆದ್ದುಬಿಟ್ಟಿದ್ದೀವಿ, ಪ್ರಪಂಚದ ಆಸೆಗಳು ಗೆದ್ದುಬಿಟ್ಟಿದ್ದೀವಿ ಅಂದಾಗ ಎತ್ತ ಕಡೆಯಿಂದನೂ ಒಂದು ಮೋಹದ ಬೀಜ ಬರುತ್ತಂತೆ. ಮಕ್ಕಳಿರ್ಬೋದು, ಮನ್ನಣೆ ಇರಬಹುದು, ಆಸ್ತಿ ಇರಬಹುದು, ಯಾವುದೋ ಹೆಂಡತಿ ಇರಬಹುದು, ಈ ಥರದ ಮೋಹದ ಆಸೆಗಳು ಬರುತ್ತಂತೆ, ಎತ್ತ ಕಡೆಯಿಂದನೂ ಬರುತ್ತಂತೆ. ನೀನು ಇನ್ನೇನು ಸನ್ಯಾಸ ಹಾಕ್ಕೊಂಡು ಹೊರಟಿದ್ದಾಗ ನೀನು ಪ್ರೀತಿಸುವ ಹೆಂಡತಿ ಮಕ್ಕಳು ಬಾಗಿಲಲ್ಲಿ ನಿಂತ್ಕೊಳ್ತಾರಂತೆ. ಹೋಗ್ತೀಯ ಸನ್ಯಾಸಿಯಾಗಿ, ಯಾವತ್ತು ದೊಡ್ಡದು? ಆ ಮೋಹ ದೊಡ್ಡದ? ನನಗೆ ಹೊರಟೋಗೋದು ದೊಡ್ಡದ? ಮೋಹಕ್ಕೆ ನೀನು ಈಡಾಗಿಬಿಡ್ತೀಯಾ? ಅದಕ್ಕೆ ಹೇಳ್ತಾರೆ ಸತ್ತವೆನ್ನಾಶೆಗಳು, ಸತ್ತವು ಎನ್ನ ಆಸೆಗಳು. ಗೆದ್ದೆನು ಇಂದ್ರಿಯ ಗಣವ, ನನ್ನ ಆಸೆಗಳೆಲ್ಲ ಸತ್ತೋಯ್ತು, ಇಂದ್ರಿಯ ಗಣಗಳನ್ನೆಲ್ಲ ಗೆದ್ದೀನಿ. ಇಂದ್ರಿಯಗಳು ಆಸೆಗಳೇನಾಗುತ್ತೆ, ಏನನ್ನು ನೋಡಬೇಕು ಅದೆಲ್ಲ ಗೆದ್ದು ಬಿಟ್ಟಿದ್ದೀನಿ, ನಾನನ್ನು ಸನ್ಯಾಸಕ್ಕೆ ಹೊರಡೋದೇ ಬಾಕಿ ಅಂತ ಮನಸ್ಸಿಗೆ ಬರುತ್ತೆ ಒಂದು ಸರ್ತಿ. 50 ಆದಾಗ 60 ಆದಾಗ ಪ್ರಪಂಚದಲ್ಲಿ ಬಹಳ ನೋವುಗಳನ್ನು ನೋಡಿದಾಗ ಇದು ಬರುತ್ತೆ. ಸತ್ತವೆನ್ನಾಶೆಗಳು, ಗೆದ್ದೆನಿಂದ್ರಿಯ ಗಣವ, ಚಿತ್ತವಿನ್ನಲುಗದೆಂಬ ಜಂಬ ಬೇಡ. ಈ ಮನಸ್ಸಿದೆಯಲ್ಲ ಚಿತ್ತ, ಇನ್ನಲಗಲ್ಲಪ್ಪ, ನಾನು ಪರಮಹಂಸ ಪರಿವ್ರಾಜಕ ಅನ್ನೋಂಥ ಭಾವನೆ ಬರುತ್ತೆ, ಬಂದುಬಿಡುತ್ತೆ. ನಾನು ಗೆದ್ದೆ ಅಂದ್ಕೊಂಡು ಹೊರಡ್ತೀಯ. ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು, ಎತ್ತಣಿಂದಲೋ ಗಾಳಿ ಮೋಹದ ಬೀಜವ ತಂದು ಬಿತ್ತಲಾರದೆ ಮನದಿ. ಮನಸ್ಸಿನೊಳಗೆ ಹಾಕ್ಬಿಟ್ಟದ್ದು ಬೆಳೆಂದರೆ ಮೋಹ ಬೆಳೆದ್ರೆ, ಮೋಹ ಬೆಳೆದ ತಕ್ಷಣ ಚಿತ್ತ ಅಲುಗಾಡುತ್ತೆ. ಸತ್ತಿತು ಆಸೆ ಅನ್ನಂತಲ್ಲ ಅದೆಲ್ಲ ಹುಟ್ಕೊಳ್ಳುತ್ತೆ. ನೀನು ಹೊರಟಾಗ, ನಾನು ದೊಡ್ಡ ಸನ್ಯಾಸಿ ಆಗಿಬಿಡ್ತೀನಿ, ಎಲ್ಲನೂ ಬಿಟ್ಟಿದ್ದೀನಿ ಅಂತ ಹೊರಟಾಗ, ಅದು ಯಾವುದೇ ಒಂದು ನಿನ್ನ ಮೋಹಗಳಿರ್ಬೋದು. ಒಂದು ಧನದ ಮೋಹ, ಆಸ್ತಿಯ ಮೋಹ, ಮನ್ನಣೆಯ ಮೋಹ, ಸತಿ ಸುತರ ಮೋಹ. ಯಾರೋ ಬಾಗಿಲಲ್ಲಿ ನಿಂತ್ಕೊಂಡ್ಬಿಟ್ಟು ನಾವಿದ್ದೀವಿ, ಹೇಗೆ ಹೋಗ್ತೀಯಾ ಅಂತ ಸುಂದರವಾದ ಒಂದು ಮಗಳನಗೆ ನಮ್ಮ ಮನೆಯವರು ಕೊಟ್ಟರೆ, ನಿನ್ನ ಇಷ್ಟು ದಿನದ ದೃಢ ಸಂಕಲ್ಪವೆಲ್ಲ ಎತ್ತಣಿಂದಲೋ ಗಾಳಿ
ಮೋಹ ಬೀಜವ ತಂದು ಬಿತ್ತಲಾರದೆ ಮನದೆ ಮುಂಕುತಿಮ್ಮ ಅಂತ ಬರೀತಾರೆ. ನೋಡಿ, ದೈನಂದಿನ ಭಗವದ್ಗೀತೆ ಅಂತ ಅವತ್ತಂದಿದ್ದಕ್ಕೇನೆ ಅವರು ಇದು ಭಗವದ್ಗೀತೆ ಅನ್ನಲ್ಲ, ದೈನಂದಿನ ತತ್ವದರ್ಶನ ಅಂತ ಕರೀತಾರೆ.